ಆರ್ಸಿಜಿ ಫೌಂಡೇಶನ್ ವತಿಯಿಂದ ಉಚಿತ ಹೆಲ್ಮೆಟ್ ವಿತರಣೆ. ನಗರಸಭೆ ಪೌರಾಯುಕ್ತರಾದ ಅಮೃತಗೌಡರಿಗೆ ಕಾಂಗ್ರೆಸ್ ಮುಖಂಡರಿಂದ ಅಶ್ಲೀಲ ಪದಗಳಿಂದ ನಿಂದಿಸಿ ಪ್ರಾಣಬೆದರಿಕೆ ಕೇಸು ದಾಖಲಿಸುವಂತೆ ಬಿಜೆಪಿ ಮುಖಂಡರು ಪಟ್ಟು. ಶಿಡ್ಲಘಟ್ಟ ದೇಶ ಕಂಡ ಅಜಾತಶತ್ರು ಮಾಜಿ ದಿವಂಗತ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನಾಚರಣೆಯ ಅಂಗವಾಗಿ ಆರ್ಸಿಜಿ ಫೌಂಡೇಶನ್ ವತಿಯಿಂದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡರು ಉಚಿತ ಹೆಲ್ಮೆಟ್ಗಳನ್ನು ಬಿಜೆಪಿ ಕಾರ್ಯಕರ್ತರಿಗೆ ವಿತರಿಸಿದರು. ನಗರದ ಬಿಜೆಪಿ ಸಾಮರ್ಥ್ಯ ಸೌಧದಲ್ಲಿ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿರವರ 101ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಬಿಜೆಪಿ ಪಕ್ಷದ ಆದೇಶದಂತೆ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ವೇಳೆಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಸಮೃದ್ಧ ಭಾರತ ನಿರ್ಮಾಣದ ದಿವ್ಯ ಕನಸು ಹೊಂದಿದ್ದ ಶ್ರೇಷ್ಠ ನಾಯಕ, ಭವ್ಯ ಭಾರತ ಕಟ್ಟುವ ಅದಮ್ಯ ಉದ್ದೇಶಕ್ಕೆ ಹೊಂದಿದ್ದು ಅವರು ತಮ್ಮ ಅವಧಿಯಲ್ಲಿ ಅನೇಕ ಮಹೋನ್ನತ ಯೋಜನೆಗಳನ್ನು ಸಹ ರೂಪಿಸಿದರು. ಸರ್ವ ಶಿಕ್ಷಣ ಅಭಿಯಾನದಂತಹ ಶ್ರೇಷ್ಠ ಕಾರ್ಯಕ್ರಮಗಳನ್ನು ರೂಪಿಸಿದರು. ಅವರ ಆಡಳಿತಾವಧಿಯು ಒಂದು ಸುವರ್ಣ ಯುಗ. ಅವರೊಬ್ಬ ಶ್ರೇಷ್ಠ ಮಾನವೀಯತೆಯ ಅಂತಃಕರಣಿ. ಸ್ವತಃ ಕವಿಯಾಗಿದ್ದ ಅವರು ಸಾಹಿತ್ಯಕ್ಕೂ ಶ್ರೇಷ್ಠ ಕೊಡುಗೆ ನೀಡಿದ್ದಾರೆ ಎಂದರು. ದೇಶದ ಬದ್ಧತೆ, ಆರ್ಥಿಕ ಸ್ಥಿರತೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಮತ್ತು ವಿದೇಶಾಂಗ ನೀತಿಯಲ್ಲಿ ಅವರು ಮಾಡಿದ ಸಾಧನೆಗಳು ಇಂದಿಗೂ ಮಾದರಿಯಾಗಿವೆ. ಸುವರ್ಣ ಚತುರ್ಭುಜ ಹೆದ್ದಾರಿ ಯೋಜನೆ, ಗ್ರಾಮೀಣ ರಸ್ತೆ ಸಂಪರ್ಕ, ಅಣುಶಕ್ತಿ ಕ್ಷೇತ್ರದಲ್ಲಿ ಸ್ವಾವಲಂಬನೆಗೆ, ಹೀಗೆ ಅವರು ನೀಡಿರ್ತಕ್ಕಂಥ ಕೊಡುಗೆಗಳು ಅಜರಾಮರ. ಇವೆಲ್ಲವೂ ಅವರ ದೂರದೃಷ್ಟಿಯ ಬಲವಾಗಿದೆ. ಅವರ ತತ್ವ, ಆದರ್ಶ ಮತ್ತು ಸುಶಾಸನ ಪರಿಕಲ್ಪನೆ ಇಂದಿನ ಯುವ ಪೀಳಿಗೆಗೆ ದಾರಿದೀಪವಾಗಿದೆ ಎಂದು ಈತ ನುಡಿದರು. ಮಾಜಿ ಶಾಸಕ ರಾಜಣ್ಣ ಮಾತನಾಡಿ, ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಜಾತಶತ್ರು ನಾಯಕರು. ರಾಜಕೀಯ ಭಿನ್ನಾಭಿಪ್ರಾಯಗಳ ನಡುವೆಯೂ ಎಲ್ಲರ ಗೌರವ ಪಡೆದ ಅಪರೂಪ ನಾಯಕರು. ಅಣುಪರೀಕ್ಷೆಯ ಮೂಲಕ ಭಾರತದ ಶಕ್ತಿಯನ್ನು ಜಗತ್ತಿಗೆ ಸಾರಿದವರು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ದೃಢ ನಾಯಕತ್ವವನ್ನು ಪ್ರದರ್ಶಿಸಿ ದೇಶದ ಗೌರವವನ್ನು ಎತ್ತರಕ್ಕೇರಿಸಿದವರು. ಅಟಲ್ಜಿ ಅವರ ನಾಯಕತ್ವ ಮತ್ತು ರಾಷ್ಟ್ರಭಕ್ತಿ ಇಂದಿನ ನಾಯಕರಿಗೆ ಮಾರ್ಗದರ್ಶಕರು ಎಂದು ತಿಳಿಸಿದರು. ನಂತರ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, ಭಾರತದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಉತ್ತಮ ರಾಜಕಾರಣಿ, ಶ್ರೇಷ್ಠ ಸಂಸದೀಯ ಪಟು, ವಾಗ್ಮಿ, ಕವಿ, ನೇತಾರ ಹಾಗೂ ಜನನಾಯಕ. 3 ಬಾರಿ ಭಾರತದ ಪ್ರಧಾನಮಂತ್ರಿಯಾಗಿ, ಇದಕ್ಕೂ ಮುಂಚೆ ವಿದೇಶಾಂಗ ಸಚಿವರಾಗಿ, ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ವಾಜಪೇಯಿ ಅವರು ತಮ್ಮ ಸಭ್ಯತೆ, ಹಾಸ್ಯ ಪ್ರಜ್ಞೆ, ಉದಾರ ವ್ಯಕ್ತಿತ್ವ ಮತ್ತು ನಡವಳಿಕೆಗಳಿಂದ ಅತ್ಯಂತ ಜನಪ್ರಿಯ ನಾಯಕರಾಗಿದ್ದರು. ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಕೂಟದ ಅಧ್ಯಕ್ಷರಾಗಿದ್ದರು ಎಂದು ಬಣ್ಣಿಸಿದರು. ನಂತರ ಏನು ಬ್ಯಾನರ್ ವಿಚಾರವಾಗಿ ನಗರಸಭೆ ಪೌರಾಯುಕ್ತೆ ಅಮೃತಗೌಡರಿಗೆ ಕೆಪಿಸಿಸಿ ರಾಜ್ಯ ಸಂಯೋಜಕ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಗೌಡ ಫೋನ್ ಕರೆ ಮಾಡಿ ಪ್ರಾಣ ಬೆದರಿಕೆ ಹಾಕಿ ಅವ್ಯಾಚ್ಯ ಶಬ್ದಗಳಿಂದ, ಅಶ್ಲೀಲ ಶಬ್ದಗಳಿಂದ ನಿಂದಿಸಿ ಇರ್ತಕ್ಕಂಥ ಘಟನೆ ನಡೆದಿದ್ದು, ನಡು ರಸ್ತೆಯಲ್ಲಿ ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಬ್ಯಾನರ್ ತೆರವು ಮಾಡಿದ ವಿಚಾರವಾಗಿ ಏಕವಚನದಲ್ಲಿ ಅಶ್ಲೀಲ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಗೂ ಬೆಂಕಿ ಹಾಕಿ ಸುಟ್ಟು ಹಾಕುವುದಾಗಿ, ಚಪ್ಪಲಿಯಲ್ಲಿ ಒಡಿಸುವುದಾಗಿ, ದಂಗೆ ಮಾಡುವುದಾಗಿ ಬೆದರಿಕೆ ಹಾಕಿರ್ತಕ್ಕಂಥ ಅದನ್ನು ಖಂಡಿಸಿ ನಗರ ಠಾಣೆಯಲ್ಲಿ ಆತನ ವಿರುದ್ಧವಾಗಿ ಬಿಜೆಪಿ ಮುಖಂಡರು ಇಂದು ದೂರು ನೀಡಿ ಎಫ್ಐಆರ್ ದಾಖಲಿಸುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ರಾಜಣ್ಣ, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ವೇಣುಗೋಪಾಲ್, ಗ್ರಾಮಾಂತರ ಅಧ್ಯಕ್ಷ ಆನಂದ್ ಗೌಡ ಸೇರಿದಂತೆ ಹಲವಾರು ಮುಖಂಡರು, ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಸಾಕಷ್ಟು ಏನು ಗುಂಡಿಗಳು ಬಿದ್ದಿದೆ, ಸಾಕಷ್ಟು ಆಕ್ಸಿಡೆಂಟ್ಗಳಲ್ಲಿ ಬಿದ್ದು ಪಾಪ ಇವತ್ತು ಪೆಟ್ಟು ತಿಂತಾ ಇದ್ದಾರೆ. ಅವರ ಸೇಫ್ಟಿ ನೋಡ್ಕೋಬೇಕು. ಯಾಕಂತ ಹೇಳಿದ್ರೆ ತಂದೆ ತಾಯಿಗಳು ಮಕ್ಕಳನ್ನ ಬೆಳೆಸಿರ್ತಕ್ಕಂಥ, ಕಷ್ಟಪಟ್ಟಿರ್ತಕ್ಕಂಥ ಮಕ್ಕಳು ಕೈಗೆ ಸಿಕ್ಕಂತ ಹೋಗ್ತಾ ಇರ್ತಕ್ಕಂಥದ್ದು ದುರಂತ ಆಗಿದೆ. ಸೇಫ್ಟಿಗೋಸ್ಕರ ಇವತ್ತು ಹೆಲ್ಮೆಟ್ ಹಾಕ್ಕೊಳ್ಳೇಬೇಕು. ಹಂಗಾಗಿ ಆ ಅಂಗವಾಗಿ ಇವತ್ತು ಏನು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೂಡ ನಮ್ಮ ಕಾರ್ಯಕರ್ತರು ಇವತ್ತು ಎಲ್ಲ ಹೆಲ್ಮೆಟ್ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ಶಿಡ್ಲಘಟ್ಟ ಇಡೀ ರಾಜ್ಯ ನೋಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಈಗಾಗಲೇ ಮುಂಚಾಮಣ್ಣವರೆಲ್ಲ ಹೇಳ್ಬಿಟ್ಟವ್ರೆ, ಈಗೆಲ್ಲ ಕಾತರವಾಗಿ ಇವತ್ತು ಎಲ್ಲರೂ ಹೊಡೋ ಒಂದು ಇದರಲ್ಲಿ ಇದರ ಸಬ್ಜೆಕ್ಟ್ ಹೇಳ್ಬಿಟ್ಟಿದ್ದಾರೆ. ನಾನು ಒಂದೇ ಮಾತನ್ನು ಮುಗಿಸ್ತೀನಿ. ಈ ಮಾತು ಮುಗಿಸಿದ್ಮೇಲೆ ತಾವೆಲ್ಲ ಫಸ್ಟ್ ಹೆಲ್ಮೆಟ್ ಕಲೆಕ್ಟ್ ಮಾಡ್ಕೊಳ್ಳಿ. ಹೆಲ್ಮೆಟ್ ಹಾಕೊಂಡು ನಾವೆಲ್ಲ ಪೂರ್ತಿ ನಗರದಲ್ಲಿ ಹೋಗ್ಬಿಟ್ಟು ಹೆಣ್ಮಗಳಿಗೆ ಇವತ್ತು ನಗರಸಭೆ ಏನು ಇರ್ತಕ್ಕಂಥ ಒಂದು ಕಮಿಷನರ್ಗೆ ನಾವು ಒಂದು ಧೈರ್ಯ ತುಂಬಬೇಕು ಇವತ್ತು. ಯಾಕಂದ್ರೆ ಒಬ್ಬ ಹೆಣ್ಮಗಳನ್ನ
ಅಷ್ಟೊಂದು ಅವಾಚ್ಯ ಶಬ್ದಗಳನ್ನು ಮಾತಾಡ್ತಕ್ಕಂಥದ್ದು ಖಂಡನೀಯ. ಯಾರೇ ಆಗಲಿ ಹೆಣ್ಮಕ್ಳಿಗೆ ಇವತ್ತು ನಾವು ಧೈರ್ಯ ತುಂಬಿ ಇದಾಗಿರ್ತಕ್ಕಂಥ ಘಟನೆಗೆ ಇವತ್ತು ನಾವು ಕ್ಷಮೆ ಕೇಳಬೇಕಾಗುತ್ತೆ ಶಿಡ್ಲಘಟ್ಟದಿಂದ ಎಲ್ಲರೂ. ಯಾಕಂತ ಹೇಳಿದ್ರೆ ಇಡೀ ರಾಜ್ಯ ಇವತ್ತು ಶಿಡ್ಲಘಟ್ಟಗಳನ್ನ ನೋಡ್ತಾ ಇದೆ. ಇದರಲ್ಲಿ ಮತ್ತೊಂದು ಬಾರಿ ಆಗಬಾರ್ದು, ಆಗಿರ್ತಕ್ಕಂಥ ಇವತ್ತು ಮುಗಿಬೇಕು ಅಂತೇಳಿ ನಾವೆಲ್ಲರೂ ಕೂಡ ಹೋಗಿ ಜೊತೆಗೆ ಹೋಗ್ಬಿಟ್ಟು ಇವತ್ತು ಮಾಡ್ಕೊಂಬರೋಣ. ಕಾಂಗ್ರೆಸ್ಸಲ್ಲಿ ಏನು ಇವತ್ತು ಒಂದು ಮಸೂದೆಯನ್ನು ತರಕೊಟ್ರು, ದ್ವೇಷ ಭಾಷಣ ಮಾಡ್ತಕ್ಕಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತ. ಆದರೆ ಕಾಂಗ್ರೆಸ್ಸಲ್ಲಿ ಇವತ್ತು ಈ ಭಾಷೆ ಮಾತಾಡ್ತಕ್ಕಂಥವ್ರು ಯಾವ ಥರ ಶಿಕ್ಷೆ ಆಗಬೇಕು ಅಂತ ಮಸೂದೆ ತರಬೇಕು, ಇಂಪಾರ್ಟೆಂಟ್ ಇದೆ. ಯಾಕಂತ ಹೇಳಿದ್ರೆ ಈ ಗೂಂಡಾಗಿರಿ ನಡೀತಕ್ಕಂಥದ್ದು ಕಾಂಗ್ರೆಸ್ನ ಏನು ಇವತ್ತಿದೆ ಅದಕ್ಕೊಂದು ಮಸೂದೆ ತರ್ತಕ್ಕಂಥದ್ದು ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಇವತ್ತು ಹೆಣ್ಮಕ್ಳಿಗೆ, ಅಧಿಕಾರಿಗಳಿಗೆ, ಇರ್ತಕ್ಕಂಥ ಕಾರ್ಯಕರ್ತರಿಗೆ ಅಧಿಕಾರ ಬಂದಿದ ತಕ್ಷಣ ಗೂಂಡಾಗಿರಿ ಮಾಡ್ತಕ್ಕಂಥದ್ದಕ್ಕೆ ಇದೆಲ್ಲ ಒಂದು ಮಸೂದೆ ತರದು ಹೋದ್ರೆ ಇದು ಮುಂದುವರ್ಕೊಂಡು ಹೋಗ್ತದೆ. ಇವತ್ತು ಒಳ್ಳೆ ಎಕ್ಸಾಂಪಲ್ ಆಗಿದೆ. ಅವ್ರೇನು ದ್ವೇಷ ಭಾಷಣ ಅಂತಾರೆ. ಯಾಕಂದ್ರೆ ಕಾಂಗ್ರೆಸ್ ಅವರು ಇವತ್ತು ಕೊಟ್ಟಿರ್ತಕ್ಕಂಥ ಏನು ಅವರು ಭರವಸೆಗಳನ್ನ ಈಡೇರಿಸ್ತಾ ಇಲ್ಲ. 2.5 ವರ್ಷ ಆಯಿತು, ಇನ್ನೂ 1 ವರ್ಷ 2 ವರ್ಷ ಅಂತ ಹೇಳಿದ್ರೆ ಎಲ್ಲರೂ ಹೋಗಿದ್ದಾರೆ, ಇಡೀ ರಾಜ್ಯ ಕಾಂಗ್ರೆಸ್ ಹೋಗಿದ್ದಾರೆ. ಅದಕ್ಕೆ ದ್ವೇಷ ಭಾಷಣ ಮಾಡಬಾರ್ದು ಅಂತಕ್ಕಂಥ ಮಸೂದೆ ತರಗೊಡಿದ್ದಾರೆ. ಯಾಕಂದ್ರೆ ಉಗಿಸ್ಕೊತೀವಿ ಅಂತ ತೀರ್ಮಾನ ಆಗೋಗ್ಬಿಟ್ಟಿದೆ. ಹಂಗಾಗಿ ಶಿಡ್ಲಘಟ್ಟದಲ್ಲಿರ್ತಕ್ಕಂಥ ಪುರಸಭೆ ಆಯುಕ್ತರು, ನಗರಸಭೆ ಆಯುಕ್ತರು ಅವ್ರದ್ದು ಯಾವುದೋ ಬ್ಯಾನರ್, ಅವ್ರು ಯಾರೋ ಸಿಗರೇಟ್ ಕುಡ್ಕೊಂಡು ಇದ್ರಲ್ಲ, ಶೋ ಕೊಡ್ತಾ ಇದ್ರಲ್ಲ, ಅಲ್ಲೆಲ್ಲ ಹಾಕೋರಲ್ಲ, ಯಾವುದೋ ಪಿಕ್ಚರ್ದು ಏನೋ ಕಲ್ಟ್ ಅಂತೆ, ಕಲ್ಟ್ ಆ ಕಲ್ಟ್ದು ಬ್ಯಾನರ್ ಬಿಚ್ಚಿ ಹಾಕಿದ್ದಕ್ಕೆ ಇವರು ಕೆಟ್ಟದಾಗಿ ಬೈದವ್ರೆ. ಅದನ್ನ ನನ್ನ ಬಾಯಿನಲ್ಲಿ ಹೇಳಲ್ಲ, ನೀವು ಒಂದು ಸ್ವಲ್ಪ ಕೇಳಿಸ್ಕೊಂಬಿಡ್ರಿ. ಜಮೀರ್ ಅಹಮದ್ ಮಗನು ಸಿಗರೇಟ್ ಕುಡಿತಾ ಇರೋದು, ಮತ್ತೆ ಏನೇನೋ ಅವೆಲ್ಲ ಅವನ್ನೆಲ್ಲ ಹೇಳಕ್ಕಾಗಲ್ಲ, ನನ್ನ ಬಾಯಿನಲ್ಲ ಬರಲ್ಲ. ನಿಮ್ಗೆ ಇಲ್ಲಿ ಕೇಳಿಸ್ಕೊಂಬಿಡ್ರಿ ಒಂದು ನಿಮಿಷ. ಇಲ್ಲ ಸರ್, ಅದು ಒಂದು ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಸೈಲೆಂಟ್ ಸೈಡಲ್ಲಿ ಕಟ್ಕೊಳಕ್ಕೆ ಬಿಚ್ಚಿದ್ದೀರಿ ಅಂತಂದ್ರೆ ಬಂದು ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಹೇಳಿದ್ದೀನಿ. ನಾನಿನ್ನ ಒಳ್ಳೆತನ ನೋಡಿದ್ದೀನಿ, ಕೆಟ್ಟತನ ನೋಡಿಲ್ಲ. ಸರ್, ಅದು ಆಫೀಸಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ ಅಂತೆ. ತಿಳ್ಕೊಂಬೇಡಿ ನನಗೆ ಸರ್, ಒಂದು ನಿಮಿಷ ಕೇಳಿ. ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಕೇಳ್ತೀರಿ. ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸಲ್ಲಿ ಇಟ್ಟಿದ್ದಾರೆ. ನಾನು ಬೆಳಗ್ಗೆನೇ ಇನ್ಫಾರ್ಮ್ ಮಾಡಿದ್ದೀನಲ್ಲ. ಯಾವನ್ ಬಚ್ಚಿದ ಅವ್ನ ಅಮ್ಮನ ಸುಳೆ ಮಗ ಕಟ್ಸರೆ ಸರಿ, ಅವ್ನ ಅಮ್ಮನ ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ತಂದೀಗ. ಸರ್, ನೀವು ಹಂಗೆಲ್ಲ ಅದನ್ನ ಮೆಮೊರೈಸ್ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸಲ್ಲಿ. ಅದನ್ನ ಪೊಲೀಸ್ ತಿಳ್ಕೊಂಡ್ರೆ ಮನುಷ್ಯ ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡು ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ಕೆ ಹೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಂದಲೇ ಕಟ್ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಸೈಂಟಿಫಿಕ್ ಆಗಿ ಕಟ್ಟಿಲ್ಲ ಸರ್, ಮಧ್ಯ ರೋಡಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಕಟ್ಟಿದ್ ಬ್ಯಾನರ್ ಬಿಚ್ಚ ಬೋಳಿ ಮಗ ಸುಳೆ ಮಗ ನಮ್ಮನ್ನ MLA ಬ್ಯಾನರ್ ಕಟ್ಸಿದಿರ. ಇನ್ನು ಈಗ ಹೇಳ್ತಾ ಇದ್ದೀನಿ, ಒಳ್ಳೆ ತರವಾಗಿದ್ರೆ ಸರಿ. ಏನಿಲ್ಲ ಬೆಳಗ್ಗೆ 1 ಸೆಕೆಂಡ್ ಕೆಲಸ ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಸುಳೆ ಮಗ ಅಂತೆಲ್ಲ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ತಗೊಂಡೇ ಇಲ್ಲ. ಅವರು ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮ ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ಗಳು. ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದು ಎಲ್ಲ ಎಬ್ಬರಿಸ್ತೀನಿ ಜನರಲ್ಲಿ. ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡಿಸ್ಕೊಬೇಕು ಸರ್. ಯಾಕೆ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಸರ್ಕಲ್ ಮಿಡಲ್ ಕಟ್ಟಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ಅದನ್ನ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ದು ಏನೇ ಸಮಸ್ಯೆಗಳಿದೆ. ಬೆಳಗ್ಗೆ ಎಲ್ಲ ವಾರ್ಡಿಂದ ಎಬ್ಬರಿಸ್ತೀನಿ ದಂಗೆನ. ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ ಮೇಲೆ. ಬೆಳಿಗ್ಗೆ 31 ವಾರ್ಡಿಂದ ಕರೆಸ್ತೀನಿ ರೆಸ್ಪಾನ್ಸಿಬಿಲಿಟಿ. ನಮ್ಮ ಸೇವಾ ಸೌಧದಲ್ಲಿ ಶ್ರೀಯುತ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂತಹ ಸಿಕಲ್ ರಾಮಚಂದ್ರೇಗೌಡರ ಒಂದು ನೇತೃತ್ವದಲ್ಲಿ ಇವತ್ತೊಂದು ದಿವಸ ಆಯೋಜನೆಗೊಳಿಸಿರೋದು ನಮಗೆಲ್ಲ ಹೆಮ್ಮೆಯ ವಿಷಯ. ಕಾರಣ ಇಷ್ಟೇ, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ BJP ಇಲ್ಲ ಅನ್ನೋ ಕಡೆ ಬೂತ್ ಮಟ್ಟದಲ್ಲಿ ತಳಮಟ್ಟದಿಂದ ಇವತ್ತೊಂದು ದಿವಸ ಪಕ್ಷವನ್ನ ಗಟ್ಟಿಯಾಗಿ ಕಟ್ತಕ್ಕಂಥ ಕೆಲಸವನ್ನ ಈಗಾಗಲೇ ರಾಮಚಂದ್ರೇಗೌಡರು, ರಾಜಣ್ಣವರು ಶುರು ಮಾಡಿದ್ದಾರೆ. ಮುಂದುವರೆದ ಭಾಗವಾಗಿ
ಸ್ಥಳೀಯ ಚುನಾವಣೆಗಳಿರೋದ್ರಿಂದ ಪ್ರತಿಯೊಬ್ಬರಿಗೂ ಇದರ ಒಂದು ಮನವರಿಕೆಯನ್ನು ಮಾಡಿಕೊಡಬೇಕು. ನಮ್ಮ ಬೂತ್ ಮಟ್ಟದಲ್ಲಿ ಯಾವ ರೀತಿಯಾಗಿ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಬೇಕು ಅನ್ನೋ ಒಂದು ಅರಿವನ್ನು ಮೂಡಿಸಬೇಕು ಅಂತೇಳಿ ಈ ರೀತಿಯಾದಂಥ ವಿವಿಧ ಕಾರ್ಯಕ್ರಮಗಳನ್ನು ಸತತವಾಗಿ ಮಾಡ್ಕೊಳ್ತಾ ಬಂದಿದ್ದೀವಿ. ಸುಮಾರು ಜನ ಅಂದ್ಕೋಬೋದು BJP ಅಂತ ಹೇಳಿದ್ರೆ ಏನಪ್ಪ ತಿಂಗಳಿಗೆ 2 ಮೀಟಿಂಗ್ ಇರ್ತದೆ, 3 ಮೀಟಿಂಗ್ ಇರ್ತದೆ ಅಂತ ಹೇಳಿದ್ರೆ, ಪಕ್ಷ ಸಂಘಟನೆ ಅಂತ ಹೇಳಿದ್ರೆ ಅದೇ ರೀತಿ ಅನ್ಯ ಪಕ್ಷಗಳ ಥರ ಎಲೆಕ್ಷನ್ ಟೈಮಲ್ಲಿ ಸುಮ್ಮನೆ ಡಾಮ್ ಡೂಮ್ ಅಂತ ಮಾಡ್ತಕ್ಕಂಥದ್ದಲ್ಲ. ಅವ್ರು ಮಾಡೋದಷ್ಟೇ, ಎಲೆಕ್ಷನ್ ಯಾವತ್ತಿದೆಯೋ ಅವತ್ತಿನ ದಿವಸ, ಅವತ್ತು ಹಿಂದಿನ ದಿವಸ, ಇಲ್ಲ ಒಂದು ವಾರ ತಿಂಗಳ ಹಿಂದ್ಗಡೆ ಡಾಮು ಡೂಮ್ ಅಂತ ಹೇಳ್ಬಿಟ್ಟು ಮಾಡಿಬಿಡ್ತಾರೆ. ಆದರೆ ನಮಗಿಲ್ಲಿ BJP ಪಕ್ಷ ಬೂತ್ ಮಟ್ಟದಿಂದ ತಳಮಟ್ಟದಿಂದ ಗಟ್ಟಿಯಾಗಿ ಕಟ್ಟಬೇಕು ಅಂತ ಹೇಳಿದ್ರೆ ಬೂತ್ ಮಟ್ಟದಲ್ಲೂ ಸಹ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟತಕ್ಕಂಥ ಕೆಲಸವನ್ನು ಈ ರೀತಿ ಇವತ್ತಿನ ದಿವಸ ಸಿಕಲ್ ರಾಮಚಂದ್ರ ಗೌಡರ ಒಂದು ನೇತೃತ್ವದಲ್ಲಿ ಹೈವೇ ರಸ್ತೆಗಳಾಗ್ಬೋದು, ಇವತ್ತು ಆಗ್ತಾ ಇರೋ ನಿರ್ಮಾಣಗಳು, ಇವತ್ತು ಪ್ರತಿ ಹುಟ್ಟೋ ಮಗುವಿನಿಂದ ಹಿಡಿದು ಇವತ್ತು 80 ವರ್ಷದ ವೃದ್ಧಾಪ್ಯ ತನಕ ಇವತ್ತು ಕೇಂದ್ರ ಸರ್ಕಾರ ನೀಡ್ತಾ ಇರೋ ಯೋಜನೆಗಳು, ರೈತರ ಬಗ್ಗೆ ಕೊಡ್ತಾ ಇರೋ ಯೋಜನೆಗಳು, ಇವತ್ತು ಕೃಷಿ ಕಾರ್ಮಿಕರಾಗ್ಬೋದು, ಯಾರೇ ಪ್ರತಿಯೊಬ್ಬ ಕಾರ್ಮಿಕರಿಗೂ ಇವತ್ತು ವಾಜಪೇಯಿ ಹಾಕೊಟ್ಟಂತ ಮಾರ್ಗದರ್ಶನದಲ್ಲಿ ಕೇಂದ್ರ ಸರ್ಕಾರ ನಡೀತಾ ಇದೆ. ಅವರ ದೂರದೃಷ್ಟಿ, ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ ಬೇಕು, ಪ್ರತಿಯೊಬ್ಬರಿಗೂ ಉದ್ಯೋಗ ಬೇಕು, ಪ್ರತಿ ಮನುಷ್ಯನು ಆರೋಗ್ಯ ಬೇಕು ಅವರಿಗೆ. ಇವೆಲ್ಲ ಇವತ್ತು ಆಯುಷ್ಮಾನ್ ಕಾರ್ಡ್ ಆಗ್ಬೋದು, ಮಕ್ಕಳು ವಿದ್ಯೆ 1ನೇ ಕ್ಲಾಸ್ನಿಂದ ಅಮೇರಿಕ ಹೋಗ್ಬೇಕು, ಫಾರಿನ್ ಹೋಗ್ಬೇಕು, ಡಿಗ್ರಿಗಳು ಮಾಡಬೇಕು, ಎಲ್ಲದಕ್ಕೂ ಇವತ್ತು ಅವರು ಮೊದಲೇ ಅದೆಲ್ಲ ಒಂದು ಸಿಸ್ಟಮ್ ಮಾಡಿಕ್ಕೆ. BJP ಸರ್ಕಾರ ಬಂದರೆ ಈ ಮೂಲಭೂತ ಸೌಕರ್ಯಗಳನ್ನು ಕೊಡ್ತೀರಿ ಅಂತೇಳಿ ಇವತ್ತು ಅದೆಲ್ಲ ಆದಮೇಲೆ ನದಿ ಜೋಡಣೆ ಮಾಡಬೇಕು ಅಂತ ಅವರ ಕನಸು ಇವಾಗ ನೆನೆಸು ಮಾಡ್ತಾ ಇದ್ದಾರೆ. ಎಲ್ಲೇ ಪ್ರವಾಹ ಹಾಕೂಡ್ದು, ಮನೆಗಳು ಕೊಚ್ಚೋಗ್ಕೂಡ್ದು ಅನ್ನೋದನ್ನ ವಾಜಪೇಯಿ ದೂರದೃಷ್ಟಿ, ಅಜಾತ ಶತ್ರು ಅಂತೇಳಿ ಯಾರೇ ಆಗಲಿ ಅವ್ರ ಮಾತು ಕೇಳು. ಯಾಕಂದರೆ ಅಷ್ಟು ಮಹಾನ್ ಬುದ್ಧಿವಂತರು. ಅವರು ಹಾಕೊಟ್ಟಂಥ ಯೋಜನೆಗಳು ಈ ದೇಶದ ಅಭಿವೃದ್ಧಿಗೆ ಪೂರಕವಾಗಿ ದೇಶ ಮುನ್ನಡೆಸಬಲ್ಲದು ಅಂತ ಇತರೆ ದೇಶಗಳವರು ಅವ್ರದ್ದು 89 ದೇಶಗಳವರು ಅಧ್ಯಯನ ಮಾಡಿ ವಾಜಪೇಯಿ ಬಗ್ಗೆ ಎಲ್ಲ ಕಡೆನೂ ಅವರು ಬರೀತಾ ಇದ್ರು, ಎಲ್ಲ ದೇಶದಲ್ಲೂ. ಆದ್ದರಿಂದ ಅವ್ರನ್ನ ಭಾರತದ ನೆಚ್ಚಿನ ಅಜಾತ ಶತ್ರು ಅಂತ ಕರೀತಾ ಇದ್ರು. ಅದೇ ಮಾರ್ಗದಲ್ಲಿ ಹಿಂದುತ್ವನ ಬೆಳೆಸಿ ಇವತ್ತು ಹಿಂದೂ ರಾಷ್ಟ್ರ ಮುಂದೆ ಪತನವಾಗುತ್ತೆ. ಇವತ್ತು ಪ್ರತಿಯೊಬ್ಬರು ಹಿಂದುತ್ವಕ್ಕೆ ಹೋಗಬೇಕು ಅಂತ BJP ಪಕ್ಷ ಕಟ್ಟಿ ನಮ್ಮ ಭಾರತ ದೇಶದ ಮುಖಾಂತರ, ರಥಯಾತ್ರೆ ಮುಖಾಂತರ ಎಲ್ರಿಗೂ ಹಿಂದುತ್ವ ತೋರಿಸಿ, ಸನಾತನ ಹಿಂದೂ ಧರ್ಮ ಅಂದ್ರೆ ಏನು, ನಾವೆಲ್ಲ ಯಾವ ರೀತಿ ಇರಬೇಕು ಅಂತೇಳಿ ಇವತ್ತು ಅವರ ಕನಸಿನ ರಾಮ ಮಂದಿರ ಆಗ್ಬೋದು, ಕಾಶಿ ಆಗ್ಬೋದು, ಸೋಮನಾಥ ದೇವಸ್ಥಾನಗಳಾಗ್ಬೋದು, ಇವತ್ತು ಉತ್ತರ ಪ್ರದೇಶಗಳಲ್ಲಿ ಎಲ್ಲೇ ಹೋದ್ರೂ ಹಿಂದುತ್ವ ಅಲೆಗಳು, ಹಿಂದುತ್ವ ಬೆಳೀತಾ ಇದೆ. ನಾವೆಲ್ಲ ಸೇರಿ ಬೆಳೆಸುವಂತ ಕೆಲಸ ಮಾಡೋಣ. ಅವರ ಕನಸು ನನಸಾಗುವಂತ ಕಾಲ ಬಂದು ಎಲ್ಲ ನೆನಸಾಗ್ತಾ ಇದೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.